ಅದು ಸರೋಜ್ ಅಕ್ಕ, ನಮ್ದು ಮನೆ ಹತ್ರ ಬಂದಿದ್ದೀರಿ. ನಿಮ್ದು ತಿಂಡಿಗೆ ಆಯ್ತಾ? ಬರ್ರಿ, ತಿಂಡಿಗೆ ತಿಂದಿರಂತೆ. ಬಿಸಿ ಬಿಸಿಗೆ ಟೊಮೊಟೊಗೆ ಬಾತ್ಗೆ ಮಾಡಿದ್ದಾರೆ ನಮ್ದು. ನಸೀಂ ಬಾನವರೇ, ನಂದು ತಿಂಡಿ ಆಯ್ತು. ನಾನು ಬಿಸಿ ಬಿಸಿಯಾಗಿ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೆ, ತಿಂದೆ. ನಾನು ಇವತ್ತು ಹೊಸ ವಿಚಾರ ಕೇಳ್ಪಟ್ಟೆ. ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಮುರುವರ್ಜಿಕೆನ ಇಂದ 2-3 ದಿವಸದ ಕರೀತಾರಂತೆ, ಹೌದೇನ್ರಿ? ಗೃಹಲಕ್ಷ್ಮಿ ಯೋಜನೆದು ದುಡ್ಗೆ ಇದೆಯಲ್ಲ ಅಕ್ಕ, ಅದು ವರ್ಷಕ್ಕೆ 75 ಕೋಟಿಗೆ ಅಕೌಂಟೇ ಇಲ್ಲ ಅಂತವ್ರಿಗೆ ಎಲ್ಲ ದುಡ್ಡು ಅಪಾಯವಾಗಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ತುಂಬಾ ಜಾಗೃತಿಗೆ ಆಗ್ಬಿಟ್ಟಿದೆ. ಹಂಗಾಗಿ ಈ ಹೊಸದು ಯೋಜನೆ, ಗೃಹಲಕ್ಷ್ಮಿದು ಯೋಜನೆ ಎಲ್ಲ ತಿಳ್ಕೊಬೇಕು ಅಂತಂದ್ರೆ ನಮ್ದು ಪುಟ್ಟಣ ಧ್ವಜಿ ಇದಾರಲ್ಲ, ಅವ್ರದ್ದು ಹತ್ರಕ್ಕೆ ಹೋಗ್ಬೇಕು. ಕರಿಯಬ್ದು ಅಣ್ಣ ಎಲ್ಲಾದ್ರೂ ತಿಳ್ಕೊಂಡು ಪುಟ್ಟಣ ಧ್ವಜಿ ಹತ್ರ ಹೇಳಿರ್ತಾರ. ಪುಟ್ಟಣ ಧ್ವಜಿ ಅಷ್ಟೇ ತುಂಬಾ ಬುದ್ಧಿವಂತಿಗೆ ಇದ್ದಾರೆ. ಅವರು ಎಲ್ಲಾ ವಿಚಾರಗಳ ಬಗ್ಗೆ ತಿಳ್ಕೊಂಡಿರ್ತಾರೆ. ನಮ್ದು ಮತ್ತೆ ನೀವು ಒಟ್ಟಿಗೆ ಸೇರ್ಕೊಂಡು ಅಲ್ಲಿಗೆ ಹೋಗ್ಬಿಟ್ರೆ ಎಲ್ಲಾದು ವಿಚಾರ ತಿಳ್ಕೊಬಹುದು. ಹೊಸದಾಗಿ ಮರುವರ್ಜಿಕೆ ಬೇರೆ ಕರೆದಿದ್ದಾರೆ ಅಂತಲ್ಲ ಅಕ್ಕ, ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ನಮ್ದು ನಿಮ್ದು ಸೇರ್ಕೊಂಡು ಅಲ್ಲಿಗೆ ಹೋಗೋಣ ಬನ್ನಿ. ಗೃಹಲಕ್ಷ್ಮಿ ಯೋಜನೆದು ಪ್ರತಿಯೊಬ್ಬರದು ಹೆಣ್ಮಕ್ಳಿಗೆ ದುಡ್ಡು ಬರೋದು ಯಾಕೆ ಬಿಡಬೇಕು? ಬನ್ನಿ ಹೋಗೋಣ. ನೀನ್ ಹೇಳೋದು ಸರಿ ಕಣಮ್ಮ. ನಸೀಮನು, ನೀನ್ ಹೇಳೋದು ಸರಿಯಾ? ಹಂಗಾರೆ ಸರಿ, ಹೋಗ್ಬರೋದು ನಡೆಯತ್ಲಾಗಿ. ನಿಮ್ಮ ಯಜಮಾನ್ರಿಗೆ ಒಂದು ಮಾತು ಹೇಳ್ಬಿಡ್ಪಾ, ಹೋಗೋಣ. ಪುಟ್ಟರಂಗಜ್ಜಿ ಮನೆ ತಕ್ಕೆ ಹೋಗೋಣ ಬಾ. ಅಯ್ಯೋ, ನಮ್ದು ಮನೆಯವರು ಬಶೀರ್ಗೆ ಇದಾರಲ್ಲ, ಅವರು ಇವತ್ತು ಬೆಳಗ್ಗೆನೆ ಹೋಗ್ಬಿಟ್ಟಿದ್ದಾರೆ. 7:30 ಅಂಗಡಿಗೆ ಹೋಗ್ಬಿಟ್ಟಿದ್ದಾರೆ. ನಮ್ದು ಮನೆಯಲ್ಲಿ ನಂದು ಒಬ್ಬರೇ ಇರೋದು. ಬಾಗಿಲಿಗೆ ಹಾಕೊಂಡಿದ್ದಾರೆ. ಇಲ್ಲೇ ಚಿಲ್ದಾಕಿರ್ತೀನಿ, ಇಲ್ಲಿ ಯಾರು ಬರ್ತಾರೆ ಬರ್ರಿ. ನಾವು ಪುಟ್ಟರಂಗಜ್ಜಿ ಮನೆ ಹತ್ರ ಹೋಗೋಣ ಬನ್ನಿ. ಒಳ್ಳೇದಾಯ್ತು, ನಡಿಯಮ್ಮ, ಹೋಗಿ ಬರೋಣ. ತಿಳ್ಕೊಂಡ್ ಬಂದ್ಬಿಡೋಣ ಅತ್ಲಾಗೆ. ಗೃಹಲಕ್ಷ್ಮಿ ಯೋಜನೆ ದುಡ್ಡು ನಿಂತೋಗಿದೆ ಅಂತ ಹೇಳ್ಬಿಟ್ಟು ನನಗಂತೂ ಬಹಳ ತಲೆನೋವಾಗಿತ್ತು. ಏನೋ ಮರು ಅರ್ಜಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಕರೆದಿರೋದು ನಮ್ಮ ಉದ್ದಿಷ್ಟ. ನಡಿ, ಪುಟ್ಟರಂಗಜ್ಜಿ ತಕ್ಕೋದ್ರೆ ಎಲ್ಲ ಸರಿಯಾಗಿ ಹೇಳ್ಕೊಡುತ್ತೆ ನನಗೆ. ನಡಿ ಹೋಗೋಣ. ಅಜ್ಜಿ ಅಜ್ಜಿ, ಇವಾಗ ಈ ವಾರದಲ್ಲಿ ಜೂನ್ ಕೊನೆ ವಾರದಲ್ಲಿ ಮಳೆ ಬರುತ್ತೆ ಅಂತ ಹೌದೇನಜ್ಜಿ? ಈಗಾಗಲೇ ಎಲ್ಲಿನ ಬಿಸಿಲು ಐತಲ್ಲ, ಹಂಗಾಗಿ ಸಿಕ್ಕಾಪಟ್ಟೆ ಮೋಡಗಳೆಲ್ಲ ಬೇರೆ ಕಡೆ ಹೋಗ್ತಿದ್ವಂತೆ, ಒಂದ್ ಕಡೆ ನಿಲ್ತಿರ್ಲಿಲ್ವಂತೆ. ಹಂಗಾಗಿ ಇವಾಗ ಏನೋ ಈ ತಿಂಗಳು ಜೂನ್ ಅಲ್ವಾ, ಇವಾಗ ಕೊನೆ ವಾರದಾಗ ಇದೀವಿ ನಾವು. ಚೆನ್ನಾಗಿ ಮಳೆ ಬರುತ್ತಲ್ವೇನಜ್ಜಿ ಇವಾಗ? ಕಣಪ್ಪ, ಹೆಂಗ್ ಕಣ, ಮಳೆನೂ ಬರುತ್ತೆ. ಹಂಗೆ ಗೃಹಲಕ್ಷ್ಮಿದು ಹೊಸ ಯೋಜನೆನು ಮರುವರ್ಜಿ ಸಲ್ಲಿಸಕ್ಕೆ ಬಿಟ್ಬಿಟ್ಟವ್ರಂತೆ. ಅದು ಬಂದ್ರೆ ಅತ್ಲಾಗೆ ದುಡ್ಡು ಬರುತ್ತೆ ಕಣಪ್ಪ. ಹಾಗಣ ಯಾರ ಓಡ್ ಬರ್ತಿದಾರಲ್ಲಿ? ಅಯ್ಯ, ಸರೋಜ ಆಂಟಿ ಅಲ್ವಾ? ಸರೋಜ ಆಂಟಿ, ಭಾನು ಆಂಟಿ ಓಡ್ ಬರ್ತವ್ರೆ. ಏನಕ್ಕಂಗೆ ಓಡ್ ಬರ್ತವ್ರಪ್ಪ ಅವರು? ನಿಧಾನಕ್ಕೆ ಬರೋದು ಬಿಟ್ಟು ಯಾಕಂటే ಇಬ್ರು ಓಡ್ ಬರ್ತಾ ಇದ್ರಿ, ದಡ್ಡ ಬಿಡು ಅಂತ ಹೇಳ್ಬಿಟ್ಟು. ಧೂಳೆಲ್ಲ ಸಿಕ್ಕಾಪಟ್ಟೆ ಆರೋಯ್ತಪ್ಪ ಅತ್ಲಾಗೆ. ಇನ್ನೇನು ಈ ವಾರದಲ್ಲಿ ಮಳೆ ಬರುತ್ತೆ, ಆ ಧೂಳು ಇರಲ್ಲ. ಇನ್ನು ಮುಂದೆ ರೋಡಲ್ಲೆಲ್ಲ ಪಚ್ಚೆನೆ. ಉಂಕಂಡ್ರಿ ಅಮ್ಮಯ್ಯ, ನಾನು ನೋಡ್ತಾನೆ ಇದೀನಿ, ಅಲ್ಲಿಂದ ದಡ್ಡ ಬಿಡು ಅಂತ ಹೇಳ್ಬಿಟ್ಟು ಜೋರ ಗೆಜ್ಜೆ ಹಾಕೊಂಡು ಓಡ್ ಬರ್ತಿದ್ರಲ್ಲ. ಏನಾಯ್ತಂತ ನಿಮಗೆ? ಅಯ್ಯೋ ಪುಟ್ಟಂಗಜ್ಜಿ, ಗೃಹಲಕ್ಷ್ಮಿದು ಹೊಸದು ಯೋಜನೆಗೆ ಮರುವರ್ಜಿಗೆ ಬಿಟ್ಟಿದ್ದಾರಂತಲ್ಲ, ಅದ್ರ ಬಗ್ಗೆ ನಮಗೆ ಎಂಥದ್ದು ಗೊತ್ತಿಲ್ಲ. ನಿಮ್ದು ಹತ್ರ ಅದೇ ತಿಳ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ದು ಮತ್ತೆ ಸರೋಜ್ ಅಕ್ಕ ಬಂದ್ವಿ. ಅದ್ರ ಬಗ್ಗೆ ನಿಮ್ದು ಗೊತ್ತಿದೆ, ಒಂಚೂರು ಹೇಳ್ತೀರಾ? ಕುತ್ಕೊಳ್ರಿ. ಈಗ ನೋಡಮ್ಮ, ಕರೆಕ್ಟಾಗಿ ಕುತ್ಕೊಂಡು ನೀಟಾಗಿ ಕೇಳಿಸ್ಕೊಳ್ರಿ. ಗೃಹಲಕ್ಷ್ಮಿ ಯೋಜನೆ ಹೆಣ್ಮಕ್ಳಿಗೆಲ್ಲ ಭಾಳ ಒಳ್ಳೆ ಯೋಜನೆ. ರಾಜ್ಯ ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆ ತಂದ್ಬಿಟ್ಟು ಹಳ್ಳಿಗಾಡಲ್ಲಿ ಮತ್ತು ಟೌನ್ ಗಾಡಲ್ಲಿ ಇರ್ತಾರಲ್ಲ ತುಂಬ ಬಡವ್ರ ಹೆಣ್ಮಕ್ಳು, ಅವರಿಗೆಲ್ಲ ಭಾಳ ಅನುಕೂಲ ಆಗೈತೆ. ಈ 2,000 ರೂಪಾಯಿ ದುಡ್ಡನ್ನ ಕೂಡಿಟ್ಕೊಂಡು ಸುಮಾರು ಜನ ಫ್ರಿಜ್ ತಂದವ್ರೆ, ವಾಷಿಂಗ್ ಮಿಷಿನ್ ತಂದವ್ರೆ, ದುಡ್ಡನ್ನ ಕೂಡಿಟ್ಟು ಟಿ ವಿ ತಂದವ್ರೆ, ಒಡವೆ ಮಾಡಿಸ್ಕೊಂಡಿದ್ದಾರೆ. ಈ ಗೃಹಲಕ್ಷ್ಮಿ ಯೋಜನೆ ಹೆಣ್ಮಕ್ಳು ಭಾಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಅಂತದನ್ನ ಇವಾಗ ಒಂದೇ ಪಟ್ಟು ನಿಲ್ಲಿಸ್ಬಿಟ್ರೆ ಎಷ್ಟು ಜನಕ್ಕೆ ಭಾಳ ತೊಂದರೆ ಆಗುತ್ತೆ ನೋಡು. ಅದಕ್ಕೆ ಈ ಗೃಹಲಕ್ಷ್ಮಿ ಯೋಜನೆ ಅಲ್ಲ, ಈ ಗೃಹಲಕ್ಷ್ಮಿ ಯೋಜನೆ ಹೆಣ್ಣು ಒಂಥರ ಅಕ್ಷಯ ಪಾತ್ರ ಇದ್ದಂಗೆ. ಹಿಂಗಿರುವಾಗ ಈ ಗೃಹಲಕ್ಷ್ಮಿ ಯೋಜನೆ ದುರುಪಯೋಗ ಆಗೋದನ್ನ ತಡೆಯೋಕ್ಕೋಸ್ಕರ ಏನು ಮಾಡ್ಬಿಟ್ಟೆ ಸರ್ಕಾರ, ಎಲ್ಲ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆನ ಮರುವರ್ಜಿ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಆದೇಶ ಹೊರಡಿಸಿತ್ತು. ಈಗ ಅದಕ್ಕೆ ಸಿದ್ಧತೆ ನಡೆಸ್ಕೊಂಡ್ಬಿಟ್ಟೈತೆ. ಹೌದು ಕಣಜ್ಜಿ, ಪುಟ್ಟರಂಗಜ್ಜಿ, ನೀವು ಹೇಳ್ತಿರೋದು 100ಕ್ಕೆ 100 ಸತ್ಯಾಗೇ ಇದೆ. ಅಕೌಂಟ್ ಎಲ್ಲ ಅಂಥವ್ರಿಗೆಲ್ಲ ದುಡ್ಡುಗಳು ಹೋಗಿದೆ ಅಂತ ಹೇಳ್ಬಿಟ್ಟು ನಮ್ಮದು ಯಜಮಾನರು ಹೇಳ್ತಿದ್ರು. ಹೌದು, ಸೀದಾ ಈಗ ಸತ್ತೋಗಿರೋರು, IT ಕೆಲಸಗಿರೋರು, ಈ GST ಕಟ್ತಾರಲ್ಲ ಅಂಥವ್ರಿಗೆಲ್ಲ ದುಡ್ಡು ಹೋಗ್ತಿತ್ತಂತೆ, 2,000 ರೂಪಾಯಿ ದುಡ್ಡನ್ನ. ಅದನ್ನು ತಪ್ಪಿಸಿ ಇವಾಗ ಸರ್ಕಾರ ಜಾಗೃತಿ ಆಗ್ಬಿಟ್ಟೈತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಐತಲ್ಲ, ಇವಾಗ ಗೃಹಲಕ್ಷ್ಮಿ ಹೊಸ ಯೋಜನೆ ಮರುವರ್ಜಿ ಸಲ್ಲಿಕೆ ಯೋಜನೆಗೆ ಕೊನೆ ಹಂತದಲ್ಲಿ ಇನ್ನೇನು ಸಿದ್ಧತೆ ನಡೆಸ್ಕೊಂತೈತಿ ಇವಾಗ. ಈ ಅತಿ ಶೀಘ್ರ ಇನ್ನೊಂದು 2-3 ದಿನದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಮರುವರ್ಜಿಗೆ ಸಲ್ಲಿಕೆ ಆರಂಭಕ್ಕೆ ಡೇಟ್ ಅನೌನ್ಸ್ ಮಾಡ್ತಾರೆ. ಹಂಗಾಗಿ ನೀವೆಲ್ಲ ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಒಂದೊಂದೇ ಹೇಳ್ತೀನಿ ನೋಡ್ರಿ, ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ರಿ ನೀವು.
ಅನಕ್ಷರಸ್ಥರು ಬಡವರು ಈ ಅರ್ಜಿ ಸಲ್ಲಿಸಕ್ಕೆ ಸುಲಭ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಸರ್ಕಾರ ಏನು ಮುಟ್ಬಿಟ್ಟೈತೆ, ಅಂಗನವಾಡಿ ಸಿಬ್ಬಂದಿ ಟೀಚರ್ಗಳು ಇರ್ತಾರಲ್ಲ, ಅವ್ರ ಹತ್ರ ಅವ್ರ ಮೊಬೈಲ್ಗೆ ಅರ್ಜಿ ಸಲ್ಸಕ್ಕೋಸ್ಕರ ಹೇಳ್ಬಿಟ್ಟು ಅವ್ರ ಮೊಬೈಲ್ನಲ್ಲೇ ಗೃಹಲಕ್ಷ್ಮಿ ಸ್ಕೀಮ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಬಿಟ್ಟು ಅರ್ಜಿ ಸಲ್ಸಕ್ಕೆ ಸರ್ಕಾರ ತೀರ್ಮಾನ ಮಾಡ್ಕೊಂಡು ಅವಕಾಶ ಕೊಟ್ಬಿಟ್ಟೈತೆ. ಇದು ಭಾಳ ಒಳ್ಳೆ ಇದು ಬೆಳವಣಿಗೆ. ಬಡವರು ಬಗ್ರು ಅಕ್ಷರ ಗೊತ್ತಿಲ್ದವರು ಏನು ಮಾಡ್ಬೇಕಳು ಅಂಥವ್ರಿಗೆಲ್ಲ ಅನುಕೂಲ ಆಗಲಿ ಅಂದ್ಬಿಟ್ಟು ಅಂಗನವಾಡಿ ಟೀಚರ್ ಮೊಬೈಲ್ನಲ್ಲೇ ಇವಾಗ ಗೃಹಲಕ್ಷ್ಮಿ ಸ್ಕೀಮ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ಅವರ ಅರ್ಜಿ ಹಾಕ್ಬೋದು. ಹಂಗೆ ಸರ್ಕಾರ ವ್ಯವಸ್ಥೆ ಮಾಡಿಬಿಟ್ಟೈತೆ. ಎಂಥ ಒಳ್ಳೆ ಸುದ್ದಿ ಹೇಳಿದೆ ಪುಟ್ಟರಂಗಜ್ಜಿ. ಎಂಥ ಒಳ್ಳೆ ಸುಳ್ಳು ಹೇಳಿದೆ ನಿನಗೆ. ನಿಮ್ಮ ಬಾಯಿಗೆ ಸಕ್ಕರೆ ಹಾಕಬೇಕು. ಹೌದು ಸರೋಜ್ ಅಕ್ಕ, ಹೌದು ಸರೋಜ್ ಅಕ್ಕ. ಬರೀ ಸಕ್ಕರೆ ಇರೋಲ್ಲ, ಕಲ್ಗೆ ಸಕ್ಕರೆ ಹಾಕ್ಬೇಕು ಪುಟ್ಟರಂಗಜ್ಜಿ ಅಜ್ಜಿ ಬಾಯಿಗೆ. ಈ ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿಕೆನ ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನು ಮತ್ತು ಈ ಸೇವಾ ಕೇಂದ್ರಗಳು, ಸೈಬರ್ ಸೆಂಟರ್ಗಳು ಅಂತ ಇರ್ತಾರಲ್ಲ, ಅಲ್ಲೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ಬೋದು ಕಣಮ್ಮ. ಅರ್ಜಿ ಹಾಕ್ಬೇಕಾದ್ರೆ ಆಫೀಸ್ನಾಗೆ ಬಯೋಮೆಟ್ರಿಕ್, ಅದೇ ನಮ್ಮದು ಹೆಬ್ಬೆಟ್ ಕೊಡ್ತಾರಲ್ಲ, ಹೆಬ್ಬೆಟ್ ಕೊಡ್ತಾರೆ. ಆಮೇಲೆ ಫೇಸ್ ರೆಕಗ್ನಿಷನ್, ನಮ್ಮ ಮುಖನ ಫೋಟೋ ಹೊಡ್ಕೊಂತಾರೆ ಅವರು. ಆನ್ಲೈನಲ್ಲಿ ಫೋಟೋ ಹೊಡ್ಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೊಂತಾರೆ. ಈ ಅರ್ಜಿ ಹಾಕ್ಬೇಕಾದ್ರೆ ನಾವು ಈಗ ಗ್ರಾಮವನ್ಗೆ ಹೋಗ್ಬೇಕಾರೆ ಅರ್ಜಿ ಹಾಕ್ಬೇಕಾದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಬ್ಯಾಂಕ್ ಪಾಸ್ಬುಕ್ ತಗೊಂಡು ಹೋಗ್ಬೇಕು. BPL ಕಾರ್ಡ್ ಇದ್ರೆ BPL ಕಾರ್ಡು, APL ಕಾರ್ಡ್ ಇದ್ರೆ APL ಕಾರ್ಡು. ಇದಕ್ಕಿಂತ ಕೆಳಗಡೆ ಒಂದು ಅಂತ್ಯೋದಯ ಅನ್ನೋ ಯೋಜನೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಡ್ ಐತೆ ಗೌರ್ಮೆಂಟಿಂದು, ರೇಷನ್ ಕಾರ್ಡು. ಅದನ್ನೊಂದು ತಗೊಂಡು ಹೋಗ್ಬೇಕು. ಸೊ ಅದನ್ನ ತಗೊಂಡೋದ್ರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ಬೋದು ನಾವು. ಈಗ ಹೇಳಿದ್ನಲ್ಲ, ಈ ದಾಖಲೆಗಳನ್ನೆಲ್ಲ ಅಂಗನವಾಡಿ ಟೀಚರ್ ತಗೊಂಡೋದ್ರೆ ಅವ್ರ ಮೊಬೈಲ್ನಾಗೆ ಗೃಹಲಕ್ಷ್ಮಿ ಆ್ಯಪಲ್ಲೇ ಅಪ್ಲಿಕೇಶನ್ ಹಾಕ್ಬಿಡ್ತಾರೆ. ಏನಾಗಿತ್ತಪ್ಪ ಅಂತಂದರೆ ಸುಮಾರು 19,000 ಬ್ಯಾಂಕ್ ಖಾತೆಗೆ ಅಪವ್ಯಯ ಆಗಿ ಈಗ CAG ಅವರು ಅದನ್ನ ಪತ್ತೆ ಮಾಡವ್ರೆ. ಸುಮಾರು 23,262 ಜನ ಮಹಿಳೆಯರಿಗೆ 46.52 ಕೋಟಿ ರೂಪಾಯಿ ದುಡ್ಡು ಅವ್ರ ಬ್ಯಾಂಕ್ ಖಾತೆನೇ ಇಲ್ಲ. ಅಂಥವ್ರಿಗೆಲ್ಲ ದುಡ್ಡು ಹೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು CAG ಅವರು ಪತ್ತೆ ಮಾಡ್ಬಿಟ್ಟವ್ರೆ. ಕಂಟ್ರೋಲರ್ ಆಡಿಟರ್ ಜನರಲ್ ಅಂತಿರ್ತಾರಲ್ಲ, ಮಾಲೇಕ ಪಾಲಕರು, ಅವರು ಇದನ್ನು ಪತ್ತೆ ಮಾಡ್ಬಿಟ್ಟು ಅಸಮಾಧಾನ ವ್ಯಕ್ತಪಡಿಸ್ಬಿಟ್ಟವ್ರೆ. ಹಂಗಾಗಿ ಈಗ ಇನ್ನು ಮುಂದೆ ಈ ರೀತಿ ಗೃಹಲಕ್ಷ್ಮಿ ಯೋಜನೆ ದುಡ್ಡು ದುರುಪಯೋಗ ಆಗಬಾರ್ದು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಏನು ಮಾಡ್ಬಿಟ್ಟೈತೆ, ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಸಲ್ಲಿಕೆಗೆ ಅವಕಾಶ ಕೊಟ್ಟಿರೋದು ಭಾಳ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಈಗ ಕರ್ನಾಟಕದ ಇರ್ತಾರೆ, ಕರ್ನಾಟಕದ ರೆಕಾರ್ಡ್ಸ್ ಇರುತ್ತೆ, ಅವರು ಆಂಧ್ರ ಬಾರ್ಡ್ರಾಗ ಇರ್ತಾರೆ, ಅಂಥವ್ರಿಗೆಲ್ಲ ದುಡ್ಡು ಹೋಗ್ಬಿಟ್ಟೈತಂತೆ. ಆ ದುಡ್ಡೆಲ್ಲ ಅಕೌಂಟೇ ಇಲ್ವಂತಪ್ಪ, ಅದು ಹೆಂಗೆ ದುಡ್ಡು ಹೋಗೈತೆ ಏನೋ ಗೊತ್ತಿಲ್ಲ. ಸುಮಾರು 19,000 ಜನಕ್ಕೆ ಒಂದೇ ಅಕೌಂಟ್ ಅಂತೆ, ಅವರಿಗೆಲ್ಲ ದುಡ್ಡು 2,000 ರೂಪಾಯಿ ತಿಂಗಳ ಹೋಗ್ಬಿಟ್ಟೈತೆ. ನಮ್ಮ ದುಡ್ಡು ನೋಡಿ ಹಿಂಗೆ ಗೌರ್ಮೆಂಟ್ ದುಡ್ಡು ಹಿಂಗೆ ಲಾಸ್ ಆಗ್ಬಿಟ್ಟೈತೆ. ಉಂಕಂಡ್ಬಿಟ್ರಂಗಜ್ಜಿ. ನೋಡು, ಗೌರ್ಮೆಂಟಿಗೆ ದುಡ್ಡು ಅಂತಂದ್ರೆ ನಾವು ಕೊಡ್ತೀವಲ್ಲ ಟ್ಯಾಕ್ಸ್, ನಾವು ಯಾವುದೇ ಒಂದು ಪದಾರ್ಥ ಅಂಗಡಿಯಲ್ಲಿ ತಗೊಂಡ್ರುವ ಎಲ್ಲ ತಗೊಂಡ್ರುವ GST ಕಟ್ಟಾಗುತ್ತೆ. ಆ GST ಸೀದಾ ಗೌರ್ಮೆಂಟ್ಗೆ ಹೋಗುತ್ತೆ. ಅಂತ ದುಡ್ಡೆಲ್ಲ ಹಿಂಗೆ ಅಪವ್ಯಯ ಆಗ್ಬಿಟ್ಟು ಅಂತಂದ್ರೆ ಭಾಳ ಅಸಮಾಧಾನ ಬಿಡತ್ಲಾಗೆ. ಈಗ ಹೆಂಗೋ ಗೃಹಲಕ್ಷ್ಮಿ ದುಡ್ಡು 2,000 ರೂಪಾಯಿ ಮತ್ತೆ ಬರಂಗಾದ್ರೆ ಸಾಕು ಇವಾಗ. ನೀವು ಹೇಳ್ದಂಗೆ ಆ ಎಲ್ಲ ದಾಖಲೆ ಪತ್ರಗಳನ್ನ ತಗೊಂಡೋಗ್ಬಿಟ್ಟು ನಮ್ಮೂರ ಅಂಗನವಾಡಿ ಇದ್ದಾಳಲ್ಲ ಟೀಚರು, ಅವ್ರ ತಗೊಂಡ ಕೊಟ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕ್ಬಿಡ್ತೀವಿ ಕೊಂಡ್ಬಿಟ್ರಂಗಜ್ಜಿ. ನಿನ್ನಿಂದ ಭಾಳ ಅನುಕೂಲ ಆಯ್ತು ನಮಗೆ. ಉಂಕಂಡ್ರಮ್ಮ, ಗೃಹಲಕ್ಷ್ಮಿ ಯೋಜನೆಗೆ ದುಡ್ಡು ಬರುತ್ತೆ, ನೀವು ಅರ್ಜಿ ಹಾಕೋದು ಮರಿಬೇಡ್ರಿ. ಯಾಕಂದರೆ ಗೌರ್ಮೆಂಟಿಂದ ಏನು ಬರುತ್ತೋ ಸವಲತ್ತು ಯಾವುದು ಬಿಡಬಾರ್ದು ನಾವು ಫಲಾನುಭವಿಗಳು. ಗೌರ್ಮೆಂಟ್ ಇರೋದೇ ಬಡವರು ಬಗ್ಗರಿಗೆ, ಮಧ್ಯಮ ವರ್ಗದವ್ರಿಗೆ ಅನುಕೂಲ ಮಾಡ್ಬೇಕಂತ ಹೇಳ್ಬಿಟ್ಟು. ಹೌದು ಪುಟ್ಟಂಗಜ್ಜಿ, ಹೌದು. ನಮ್ದು ಯಜಮಾನ್ರು ಯಾವಾಗಲೂ ಅದ್ಗೆ ಹೇಳ್ತಾರೆ, ಈ ಗೃಹಲಕ್ಷ್ಮಿ ಯೋಜನೆಗೆ ಬಂದ್ಬಿಟ್ಟು ಹೆಂಗೋ 2,000 ಹಾಕ್ಬಿಡ್ತಾರೆ. ಆದರೆ KSRTCದು ಶಕ್ತಿ ಯೋಜನೆಗೆ ಬಂದ್ಬಿಟ್ಟು ಹೆಣ್ಮಕ್ಳು ತುಂಬಾ ಊರಿಗೆ ಊರು ಸುತ್ತಿಗೆ ಬಿಡ್ತಾರೆ, ದೇವಸ್ಥಾನಕ್ಕೆಲ್ಲ ಹೋಗ್ಬಿಡ್ತಾರೆ. ಅದರಿಂದ ನಮ್ದು ಮರ್ಯಾದೆಗೆ ಕಡಿಮೆ ಆಗಿದೆ. ನಿಮ್ದು ಫ್ರೀ ಇಲ್ಲ, ನಿಮ್ದು ಮನೆಗಿರ್ರಿ ಅಂತ ಹೇಳ್ಬಿಟ್ಟು ಬೇಕಾಬಿಟ್ಟು ಮಾತಿಗೆ ಆಡ್ತಾರೆ ಅಂತ ಹೇಳ್ಬಿಟ್ಟು ಅದೊಂದು ಬೇಜಾರಿಗೆ ಇದೆ ಪುಟ್ಟಂಗಜ್ಜಿ. ಏನು ಮಾಡೋಕ್ಕಾಗತ್ತಮ್ಮ, ಯಾವ್ದಾರ ಒಂದು ಪಡ್ಕೋಬೇಕಂತಂದ್ರೆ ಯಾವ್ದಾರ ಒಂದು ಕಳ್ಕೋಬೇಕು ಅಂತಿಲ್ವೇ, ಹಂಗೆ ಈ ಪರಿಸ್ಥಿತಿ. ಹೆಂಗ KSRTC ಬಸ್ ನಾವು ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿರೋದ್ರಿಂದ ಎಷ್ಟೋ ಅನುಕೂಲ ಆಗೈತೆ. ಎಮರ್ಜೆನ್ಸಿ ಟೈಮ್ನಾಗೆ ಎಲ್ಲರೂ ಅರ್ಜೆಂಟ್ ಹೋಗಿ ಬರಬೇಕು ಅಂತಂದರೆ KSRTC ಬಸ್ ಭಾಳ ಅನುಕೂಲ ಆಗೈತೆ. ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು, ಕಂಡಕ್ಟರ್ ಟಿಕೆಟ್ ಅದು ಕೊಟ್ಬಿಡ್ತಾರೆ. ಅದೇ ರೀತಿ ಈ ಸರಿ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಅರ್ಜಿ ಹಾಕ್ರಿ, 2,000 ರೂಪಾಯಿ ದುಡ್ಡನ್ನ ತಗೊಳ್ರಿ, ಒಳ್ಳೊಳ್ಳೆ ಕೆಲಸಕ್ಕೆ ಅದನ್ನ ಬಳಸ್ಕೊಳ್ರಿ. ಆಯಿತು ಪುಟ್ಟಂಗಜ್ಜಿ, ಹಂಗೆ ಮಾಡ್ತೀವಿ ಬಿಡು. ಉಳ್ದವರಿಗೆಲ್ಲ ಇದ್ದಾರಲ್ಲ ಈಗ ಸುಂದ್ರಮ್ಮ, ಸುಶೀಲಮ್ಮ, ರಾಗಿಮಲ್ ಜಯಮ್ಮ, ಶಾರದಾ, ಅವರಿಗೆಲ್ಲ ಹೇಳ್ಬೇಕಾಗಿತ್ತು. ಹೇಳಿದ್ರೆ ಅವರು ಅರ್ಜಿ ಹಾಕ್ತಾರೆ. ಕಣಮ್ಮ, ಅವ್ರು ನಮ್ಗಿಂತ ಭಾಳ ಫಾಸ್ಟು. ಈಗಾಗಲೇ ವಿಚಾರ ತಿಳ್ಕೊಂಡ್ಬಿಟ್ಟಿರ್ತಾರೆ. ನೋಡು, ಸಂಜೆಗೆ ಬಂದ್ಬಿಟ್ಟು ಅಜ್ಜಿ ನೀನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿಲ್ವಿ ಅಂತ ಹೇಳ್ಬಿಟ್ಟು ನನ್ನೇ ಕೇಳ್ತಿರ್ಬೇಕಿದ್ರೆ ಅಂತ ಫಾಸ್ಟಮ್ಮ ಅವರು. ಹೌದೇನು ಪುಟ್ಟರಂಗಜ್ಜಿ? ಆಯ್ತು ಬಿಡ್ರಿ, ಅವ್ರು ಕೇಳಿ ಬಿಡ್ರಿ. ಕೇಳಿದಾದ್ಮೇಲೆ ಅದಕ್ಕಿಂತ ಮುಂಚಿತವಾಗಿ ನೀವು ಅರ್ಜಿ ಹಾಕಿದ್ರೆ ಆಗೋಯ್ತು.
ನೋಡ್ತಿರಿದ್ರೆ ವಿಡಿಯೋ ನೋಡ್ತಿರೋರು ನೀವು ಹೆಣ್ಮಕ್ಳು ನಿಮ್ಮ ಮನೆಗಳಲ್ಲಿ ಈಗಲೇ ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ ಬುಕ್ಕು ಆಧಾರ್ ಕಾರ್ಡು ಇವನ್ನೆಲ್ಲ ತಗೊಂಡೋಗಿ ಗ್ರಾಮ ಒನ್ಗೋ ಅಥವಾ ನಿಮ್ಮೂರು ಅಂಗನವಾಡಿ ಟೀಚರ್ ಅಮ್ಮನ ಹತ್ರ ಹೋಗ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಹಾಕ್ರಿ. ಭಾಳ ಒಳ್ಳೇದು. ಇವಾಗ ಗೃಹಲಕ್ಷ್ಮಿ ಸ್ಕೀಮ್ ಆ್ಯಪು ಮೊಬೈಲ್ನಲ್ಲೇ ಬಂದ್ಬಿಟ್ಟೈತೆ. ಅವರೇ ಅರ್ಜಿ ಹಾಕ್ತಾರೆ. ದಾಖಲೆಗಳು ತಗೊಂಡೋಗಿ ಕೊಟ್ರೆ ನಿಮಗೆ ಪ್ರತಿ ತಿಂಗಳು 2,000 ರೂಪಾಯಿ ಬರಂಗೆ ಮಾಡ್ತಾರೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಹಾಗೆ ನಮ್ಮದು ಮಲ್ನಾಡ್ ಮಗಗೆ ಯೂಟ್ಯೂಬ್ಗೆ ಚಾನಲ್ಗೆ ಇದೆಯಲ್ಲ, ಅದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹುಂಡ್ರಪ್ಪ ನಮ್ಮ ಮಲ್ನಾಡ್ ಮಗ ಹೆಂಕ ಇಲ್ಲೇ ಇದೆ ನೋಡ್ರಿ. ನಮ್ಮ ನಸೀಂ ಬಂದು ಹೇಳೋದಲ್ಲ, ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮರಿದಂಗೆ ನಿಮ್ಮನೆ ಹೆಣ್ಮಕ್ಳನ್ನ ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಹಾಕಕ್ಕೆ ಹೇಳ್ರಿ. ಮರಿದಂಗೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು 2,000 ರೂಪಾಯಿ ಬಂತು ಅಂತಂದ್ರೆ 1 ತಿಂಗಳು ರೇಷನ್ಗೆ ಆಗುತ್ತೆ. ಮರಿದಂಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ರಪ್ಪ. ಎಲ್ಲರಿಗೂ ಶುಭ ದಿನ. ನೀವೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ಬಿಟ್ಟು ಪ್ರತಿ ತಿಂಗಳು 2,000 ರೂಪಾಯಿ ತಗೊಂಡು ಏನಾದರೂ ಒಳ್ಳೆ ಕೆಲಸಕ್ಕೆ ಆ ದುಡ್ಡನ್ನ ಉಪಯೋಗಿಸ್ರಿ.